ಇತ್ತೀಚೆಗೆ ದುಬೈಯಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಟ್ಟದ 15ನೇ ಬ್ರೈನ್ ಚಾಂಪಿಯನ್ ಸ್ಪರ್ಧೆಯಲ್ಲಿ ಮಡಿಕೇರಿಯ ಅನ್ವಿತ್ ಎಸ್ ಜೂನಿಯರ್ ವಿಭಾಗದಲ್ಲಿ ಚಾಂಪಿಯನ್ ಆಗಿದ್ದಾರೆ. ಅನ್ವಿತ್ ಎಸ್ ಮಾಪಂಗಡ ಕವಿತಾ ಕರುಂಬೈ ಅವರ ಬ್ರೈನ್ ಅಬಾಕಸ್ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡಿತಾ ಇದ್ದು, ದುಬೈನ ಶೇಖ್ ರಶೀದ್ ಸಭಾಂಗಣದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಮಟ್ಟದ ಬ್ರೈನ್ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯದಿಂದ 6 ಸ್ಪರ್ಧಾರ್ಥಿಗಳ ಪೈಕಿ ಒಬ್ಬರಾಗಿ ಪಾಲ್ಗೊಂಡಿದ್ದ. 16 ದೇಶಗಳಿಂದ 1800 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು, ಅನ್ವಿತ್ ಎಸ್ ಮದೆನಾಡಿನ ಮದೆ ಮಹೇಶ್ವರ ಪದವಿಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಶ್ರೀನಿವಾಸ್ ವಿ ಹಾಗೂ ಪವಿತ್ರ ಎಂಎನ್ ಅವರ ಪುತ್ರ. 8 ವರ್ಷ ಪ್ರಾಯದ ಅನ್ವಿತ್ ಮದೆನಾಡಿನ BGS ಶಾಲೆಯ 3ನೇ ತರಗತಿ ವಿದ್ಯಾರ್ಥಿಯಾಗಿದ್ದಾನೆ. Hi, my name is Anvit. I am from Madikeri. I am studying in 3rd standard, BGS Public School, Madenadu. I am champion in Dubai International Competition and I thank to Kavita Aunty. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬ್ರೈನ್ ಅಂತಾರಾಷ್ಟ್ರೀಯ ದುಬೈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಸುಬ್ರಹ್ಮಣ್ಯಂ, ತಾಂತ್ರಿಕ ನಿರ್ದೇಶಕ ಅರುಳ್ ಸುಬ್ರಹ್ಮಣ್ಯಂ ಹಾಜರಿದ್ದು, ಅನ್ವಿತ್ ಜಾಣ್ಮೆಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸ್ ಅಂತ ಹೇಳಿ, ನಾನು ಅನ್ವಿತ್ ಅವ್ರ ಫಾದರ್ ನಾನು ಮಾತಾಡ್ತಾ ಇರೋದು. ಎಲ್ಲ ಮಕ್ಕಳಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟನ್ನು ಹೊರತಂದರೆ ಖಂಡಿತವಾಗ್ಲೂ ಅವರು ಸಾಧಕರಾಗ್ತಾರೆ. ಅದೇ ರೀತಿಯಾಗಿ ನನ್ನ ಮಗನಿಗೆ ಅಂದರೆ ಮ್ಯಾಥ್ಸಲ್ಲಿ ಅಂದರೆ ಒಂದು ಇಂಟ್ರೆಸ್ಟು ಮತ್ತು ಅಂದರೆ ಏನಾದರೂ ಒಂದು ಇದು ಮಾಡಬೇಕು ಅಂತ ಹೇಳಿಬಿಟ್ಟು ಇಂಟ್ರೆಸ್ಟ್ ಇತ್ತು. ಆ ಇಂಟ್ರೆಸ್ಟಿಗೆ ತಕ್ಕಂತೆ ನಾವು ಬ್ರೈನಿಗೆ ಸೇರಿಸಿದ್ವಿ. ಆಗ ಅಂದರೆ ಅಲ್ಲಿ ಸೂಕ್ತವಾದಂಥ ಅವನಿಗೊಂದು ಪ್ಲಾಟ್ಫಾರ್ಮ್ ದೊರೆತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿದ್ದ ಇವತ್ತು ಒಂದು ಸ್ಟೇಟ್ ಲೆವೆಲಲ್ಲಿ ಬೆಂಗಳೂರಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆದ. ಅದೇ ರೀತಿಯಾಗಿ ಚೆನ್ನೈಯಲ್ಲಿ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ದೊರೀತು. ಅಲ್ಲಿದ್ದ ಇಂಟರ್ನ್ಯಾಷನಲ್ ಲೆವೆಲ್ ದುಬೈಗೆ ಸೆಲೆಕ್ಷನ್ ಆದ. ಅಲ್ಲಿ ದುಬೈಯಲ್ಲಿ ನನ್ನ ಮಗ ಇಂಟರ್ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಆಗಿದ್ದು ಖಂಡಿತ ಸಂತೋಷ ತಂದಿದೆ. ಅದೇ ರೀತಿಯಾಗಿ ದುಬೈ ಕಳಿಸ್ಬೇಕು ಅಂತಂದರೆ ನಮ್ಮ ಹತ್ರ ಯಾವುದೇ ರೀತಿಯಾದಂಥ ಯೋಜನೆ ಆಗಲಿ ಇಲ್ಲಾಂತಂದರೆ ಕಳಿಸುವಂಥ ಒಂದು ಶಕ್ತಿ ಆಗಲಿ ನನಗೆ ಆಗಲಿ ನನ್ನ ಕುಟುಂಬಕ್ಕೆ ಆಗಲಿ ಇರಲಿಲ್ಲ. ಆದರೂ ಸಹಿತ ನನ್ನ ಮಾವನವರಾದಂತಹ ಈಶ್ವರಪ್ಪ ಮತ್ತು ಬ್ರದರ್ ಆದಂತಹ ಒಂದು ಪ್ರದೀಪ್ ಮತ್ತು ಅಂದರೆ ನನ್ನ ಬಾಮೈದನಾದಂಥ ಪವನ್ ಇವರೆಲ್ಲ ಸೇರಿಕೊಂಡು ಇಲ್ಲ ಅವನಿಗೆ ಅಂದರೆ ಒಂದು ಅವಕಾಶ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಜೊತೆಗೆ ಒಂದು ಉತ್ತಮ ಮಾರ್ಗದರ್ಶಕರಿದ್ದರೆ ಅತ್ಯುತ್ತಮ ಸಾಧನೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸೂಕ್ತ ಉದಾಹರಣೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಕವಿತಾ ಕರುಂಬೈ ಅವರು ಹಗಲು ರಾತ್ರಿ ಎಂದೇ ನನ್ನ ಮಗನಿಗೆ ಅಂದರೆ ಒಂದು ಗೈಡ್ಲೈನ್ ಮಾಡಿದ್ದಾರೆ, ಅತ್ಯುತ್ತಮ ಅಂದರೆ ಮಾರ್ಗದರ್ಶಕರು. ಹಾಗಾಗಿ ಇವತ್ತು ಅತ್ಯುತ್ತಮವಾದಂಥ ಸಾಧನೆ ಆಗಿದೆ ಅಂತಂದರೆ ಮಡಿಕೇರಿ ಬ್ರಾಂಚಿನ ಕವಿತಾ ಕರುಂಬೈ ಅವರಿಗೆ ಅಂದರೆ ಈ ಕ್ರೆಡಿಟ್ ಸಲ್ಲಬೇಕು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅನ್ವಿತ್ ಮದರ್. ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ ನನ್ನ ಮಗ ದುಬೈ ಇಂಟರ್ನ್ಯಾಷನಲ್ ಕಾಂಪಿಟೇಷನಲ್ಲಿ ಚಾಂಪಿಯನ್ಶಿಪ್ಪನ್ನು ತಗೊಂಡಿರೋದಕ್ಕೆ. ಸೊ ಅದಕ್ಕೆ ಕವಿತಾ ಕರುಂಬೈ ಮೇಡಮ್ಗೆ ತುಂಬ ಥ್ಯಾಂಕ್ಸ್. ಹಾರ್ಟ್ಲಿ ಅವ್ರು ತುಂಬ ಎಫರ್ಟ್ ಹಾಕಿ ಟ್ರೈನಿಂಗ್ ಎಲ್ಲ ಕೊಟ್ಟರು ಒಂದು ಮಂತಿಗೆ. ಸೊ ನಾನು ದುಬೈಗೆ ಆ್ಯಕ್ಚುಲಿ ನಾನು ಹೋಗೋ ಆಗಿರಲಿಲ್ಲ. ಸೊ ಹಸ್ಬೆಂಡ್ಗೆ ಕಾಲ್ ಫ್ರ್ಯಾಕ್ಚರ್ ಅಂತ ಹೇಳ್ಬಿಟ್ಟು ನಾವು ಹಸ್ಬೆಂಡ್ ಮತ್ತು ನಾನು ಬೇಡ ಅಣ್ಣನ ಜೊತೆ ಕಳ್ಸೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಸೊ ಅಣ್ಣ ಏನು ಮಾಡಿದರು, ಮೊದಲೇ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಫಿಕ್ಸ್ ಆಗಿದ್ದರು. ಸೊ ಆಗ ಇನ್ನೇನು ಅದು ಬೆಟರ್ ಅಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಕಳಿಸಿದ್ವಿ. ನಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ತುಂಬ ಪ್ರಾಬ್ಲಮ್ ಆಯಿತು ನಮಗೆ ದುಬೈ ಹೋಗುವಾಗ. ಬೆಂಗಳೂರಿಂದನೂ ಅಲೋ ಮಾಡಿದ್ರು ನಮಗೆ. ಮುಂಬೈ ಇದರಲ್ಲಿ ಬೆಂಗಳೂರಿಂದ ಮುಂಬೈಗೇನೋ ಹೊರಟೋದ್ರು. ಅಲ್ಲಿಂದ ಇಮಿಗ್ರೇಷನಲ್ಲಿ ಸೊ ಅಲೋ ಇಲ್ಲ, ಯಾಕಂದರೆ 8 ಇಯರ್ಸ್ ಓಲ್ಡ್ ಅಲ್ಲ ನನ್ನ ಮಗ. ಸೊ ಅಲೋನೇ ಮಾಡಲಿಲ್ಲ. ಸೊ ಪೇರೆಂಟ್ಸ್ ಯಾರಾದರೂ ಬ್ಲಡ್ ರಿಲೇಷನ್ ಬೇಕೇ ಬೇಕು ಅಂತೇಳಿ ತುಂಬ ಅಲ್ಲೇ ನಿಲ್ಲಿಸ್ಬಿಟ್ರು. ಸೊ ಪುನಃ ನಮ್ಮ ಅಣ್ಣ ಇದ್ದು ಪ್ರದೀಪಣ್ಣ ಅಲ್ಲಿಂದನೇ ಬುಕ್ ಟಿಕೆಟ್ ಮಾಡಿಬಿಟ್ಟು ನನಗೆ ಫ್ಲೈಟಲ್ಲಿ ಬಾರಮ್ಮ ನೀನು ಹೋಗೋಣ ಜೊತೆಗೆ, ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗೇ ಬಿಡೋಣ ಅಂತ ಹೇಳ್ಬಿಟ್ಟು ಅವರು ಪುನಃ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದರು. ಸೊ ನಾನು ತುಮಕೂರಿಂದ ಬೆಂಗಳೂರಿಂದ ಮುಂಬೈಗೆ. ಸೊ ಮುಂಬೈಯಲ್ಲಿ ಎಲ್ಲ ಫ್ಯಾಮಿಲಿ ನಾವು ಜಾಯಿಂಟ್ ಆಗಿಬಿಟ್ಟು ಅಲ್ಲಿಂದ ಮಗುನ ಕರ್ಕೊಂಡು ನಾನು ಡೈರೆಕ್ಟ್ ದುಬೈಗೆ ಹೋಗಿದ್ದು. ದುಬೈಲಿ ಆ್ಯಕ್ಚುಲಿ 8:30ಗೆ ನಮಗೆ ಕಾಂಪಿಟೇಷನ್ ಇತ್ತು. ಆದರೆ ನಾವು ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ 11. ಆದರೆ ಆ ದುಬೈ ಇನ್ಸ್ಟಿಟ್ಯೂಟಿಂದ ಅರುಳ್ ಸುಬ್ರಹ್ಮಣ್ಯ ಸರ್ ಮತ್ತು ಆನಂದ್ ಸರ್ ನಮಗೆ ತುಂಬ ಸಪೋರ್ಟಿವ್ ಮಾಡಿದರು. ಯಾಕೆಂದರೆ ಇಮಿಗ್ರೇಷನಲ್ಲಿ ಪ್ರಾಬ್ಲಮ್ ಆದಾಗ ನೈಟ್ 12 ಗಂಟೆಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಿದರು. ಸೊ ಬ್ರೈನ್ ಕಾಂಪಿಟೇಷನ್ ಇದೆ, ಯಾಕೆಂದರೆ ಬ್ಲಡ್ ರಿಲೇಷನ್ ಬೇಕು ಅಂತ ಹೇಳಿದರು. ನಾನು ಇರಲಿಲ್ಲ ಅಲ್ಲಿ. ಸೊ ಅವ್ರು ಹೇಗಾದರೂ ಮಾಡಿ ಬೆಳಗ್ಗೆ 8:30 ಒಳಗೆ ತಲುಪಬೇಕು ಅಂತೇಳಿ ನಮ್ಮ ಅಣ್ಣ ಮತ್ತು ನಮ್ಮ ಈಶ್ವರಣ್ಣ ಮತ್ತು ನಮ್ಮ ಪ್ರದೀಪಣ್ಣ ತುಂಬ ಸರ್ಕಸ್ ಮಾಡಿದ್ರು. ಆಗಲೇ ಇಲ್ಲ ಅವರು ಆ ಟೈಮಲ್ಲಿ ನೈಟ್ 12 ಗಂಟೆಗೆ ಕವಿತಾ ಮೇಡಮ್ ಸಹ ಅವರಿಗೆ ಫೋನ್ ಮಾಡಿಬಿಟ್ಟು ಒಂದು ಸರ್ಟಿಫಿಕೇಟ್ಗೆ ಶೀಲ್ ಹಾಕ್ಸ್ಬಿಟ್ಟು ಬೇಗ ವಾಟ್ಸಪ್ಪಿಗೆ ನಮಗೆ ಕೊಟ್ಟರು.
ವಾಟ್ಸಪ್ಪಲ್ಲಿ ಕಳಿಸಿದ್ರು ಸಹ ಅದನ್ನು ಅಲೋ ಮಾಡಲೇ ಇಲ್ಲ ಅವ್ರ ಕೊನೆಗೆ. ಮತ್ತು ಹೇಗೋ ಮಾಡಿ ಹೋದ್ವಿ. ಅವ್ರು ಡೋಂಟ್ ವೆರಿ, ನೀವುದೇನು ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ ಏನು ಇದು ಮಾಡ್ಕೋಬೇಡಿ, ನಾವು ಎಷ್ಟೊತ್ತಿಗೆ ಬರ್ತೀರೋ ಅಷ್ಟೊತ್ತಿಗೆ ನಾವು ಪಾರ್ಟಿಸಿಪೇಟ್ ಮಾಡಿಸ್ತೀವಿ ಅಂತೇಳಿ ಒಂದು ಹೋಪ್ ಕೊಟ್ಟರು. ಸೊ ಅಲ್ಲಿಗೆ ನಾವು ತಲುಪೋತ್ತಿಗೆ 11 ಆಯಿತಾ, ಅಲ್ಲಿಂದ ಹೋಗೋ ಅಷ್ಟೊತ್ತಿಗೆ 6th ರೌಂಡಿಗೆ ನಮಗೆ ಕಾಂಪಿಟೇಷನ್ ಮಾಡೋಕ್ಕೆ ಅಲೋ ಆಯಿತು. ಸೊ ಅವರು ಇಮಿಡಿಯೇಟ್ ಬೇಗ ಹೋಗ್ಬಿಟ್ಟು ಅವ್ರ ಮಗುನ ಕೂರಿಸಿ ಬೇಗ ಕಾಂಪಿಟೇಷನ್ಸ್ ಎಲ್ಲ ನಮಗೆ ಸಕ್ಸಸ್ ಆಗೇ ಮಾಡಿಕೊಟ್ರು. ಸೊ ದುಬೈ ಸಂಸ್ಥೆ ವತಿಯಿಂದನೂ ನಮ್ಗೆ ತುಂಬ ಹೆಲ್ಪ್ ಆಯಿತು. ಅವ್ರ ಕಡೆಯಿಂದನೂ ಹೇಳಬಾರ್ದು ಸುಮ್ಮನೆ, ಅಷ್ಟು ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಮಾಡಿದ್ರು ಅಲ್ಲಿ. ಅಷ್ಟು ತುಂಬ ಥ್ಯಾಂಕ್ಸ್ ಸರ್, ಅರುಳ್ ಸರ್ ಮತ್ತು ಆನಂದ್ ಸರ್ಗೆ ತುಂಬ ಥ್ಯಾಂಕ್ಸ್. ಹಾಗೆ ಕವಿತಾ ಮೇಡಮ್ ಮಾತ್ರ ನೈಟ್ ಎಲ್ಲ ತುಂಬ ಎಫರ್ಟ್ ಹಾಕಿದ್ರು. ನಮ್ಗೆ ಫೋನ್ ಮಾಡಿ ಎಲ್ಲಿದ್ದೀರಾ, ಮಗು ಹೇಗಿದೆ ಎಲ್ಲ ಕ್ಲೀನಾಗಿ ಕೇಳಿಕೊಂಡು ನಮ್ಮನ್ನು ಅಲ್ಲಿ ತಲುಪಿ ಇಲ್ಲಿ ಮಡಿಕೇರಿ ರೀಚ್ ಆಗೋವರೆಗೂ ನಮಗೆ ಕೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ವಿಜೇತರಾಗಿ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಅನ್ವಿತ್ ಎಸ್ ಈ ಚಿಕ್ಕ ವಯಸ್ಸಿನಲ್ಲೇ ಈ ಮಟ್ಟದ ಯಶಸ್ಸು ಗಳಿಸಿದ್ದಾರೆಂದರೆ ಅವರ ತಂದೆ ತಾಯಿಗಳ ಪರಿಶ್ರಮ ಮತ್ತು ಕುಟುಂಬದವರ ಕಡೆಯಿಂದ ಸಿಕ್ಕ ಸಹಕಾರ. ಅನ್ವಿತ್ ಎಸ್ ಅಂತಾರಾಷ್ಟ್ರೀಯ ಮಟ್ಟದ ಯಶಸ್ಸು ಅವರ ಕುಟುಂಬದವರಿಗೆ ಸಲ್ಲುತ್ತೆ ಅಂತ ಮಾರ್ಗದರ್ಶಕರಾದ ಮಾಪಂಗಡ ಕವಿತಾ ಕರ್ಮಯ್ಯ ಅವರು ತಿಳಿಸಿದ್ದಾರೆ. Hi, it is a very proud moment for Braino Brain Madikeri when 8-year-old Anvit participated in the international competition in Dubai and emerged as a champion. In the recently held Braino Brain international competition in Dubai, over 1,800 children participated from 16 countries, and we are super proud of Anvit. He emerged as a champion. He represented Madikeri, Karnataka and India on the whole and emerged as a champion. This accomplishment was possible only because of Anvit's determination and his family's parents' unwavering support. He had a lot of trouble with immigration and it was almost next to impossible that he's going to reach the competition. So the entire credit goes to his family. Also thank Anand sir and Arul sir who went out of their way to make things convenient for Anvit. Thank you very much.